ಜಾನ್ಸಿ, ನೀನ್ ಆತರ ಪಟ್ಟು ತಪ್ಪು ಮಾಡ್ದೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಮ್ಮ. ಇಲ್ಲ ತಾತ, ಇಲ್ಲಿವರೆಗೂ ನಾನು ಮಾಡಿದ ತಪ್ಪು. ಆದ್ರೆ ಇವತ್ತು ಆ ತಪ್ಪನ್ನ ಸರಿ ಮಾಡ್ಕೊಂಡಿದ್ದೀನಿ. ಕೋಪ ಬರುತ್ತೆ, ಹೊರಟೋಗ್ಬಿಡುತ್ತಮ್ಮ. ಆದ್ರೆ ಅದ್ರ ಪರಿಣಾಮ ಇದೆಯಲ್ಲ, ಅದು ಶಾಶ್ವತವಾಗಿರುತ್ತೆ. ಮಾತುಗಳು ಬಾಯಿಂದ ಆಚೆ ಬರೋಕ್ ಮುಂಚೆ ನಾವು ಯೋಚನೆ ಮಾಡಬೇಕು, ಮನಸ್ಸಿನಲ್ಲೇ ತೂಕ ಹಾಕಬೇಕು. ದುಡುಕೋದ್ರಿಂದ ಯಾವ ಸಂಬಂಧನೂ ಉಳಿಯೋದಿಲ್ಲಮ್ಮ. ಮನುಷ್ಯತ್ವ, ಗೌರವ, ಪ್ರೀತಿ ಇಲ್ದೇ ಇರೋ ಸಂಬಂಧ ಇದ್ರೂ ಒಂದೇ, ಇಲ್ಲ ಅಂದ್ರೂ ಒಂದೇ ತಾತ. ಇಲ್ಲಮ್ಮ, ನೀನು ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ. ನೋಡು, ಪ್ರತಿಯೊಬ್ಬರಿಗೂ ಒತ್ತಡದ ಪರಿಸ್ಥಿತಿ ಇರುತ್ತಮ್ಮ. ಅಂತ ಸಮಯದಲ್ಲಿ ನಾವು ತಾಳ್ಮೆಯಿಂದ ಬಿಹೇವ್ ಮಾಡಬೇಕು. ತಾಳ್ಮೆ ಇರಬೇಕು. ಆ ತಾಳ್ಮೆ ಇದ್ದಿದ್ದಕ್ಕೆ ತಾತ ನನ್ ವ್ಯಕ್ತಿತ್ವನ ಬದಲಾಯಿಸ್ಕೊಂಡು ನಾನು ಇಲ್ಲಿವರೆಗೂ ಬದುಕಿದ್ದು. ಆದ್ರೆ ಅದ್ರಿಂದ ನನಗ್ ಸಿಕ್ಕಿದ್ದು ಬರೀ ನೋವು, ನಿರಾಸೆ, ಅವಮಾನ. ಇರ್ಬೋದಮ್ಮ, ಆದ್ರೆ ರಾಘು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿನಮ್ಮ. ಕೆಲ್ಸಕ್ ಬಾರ್ದೇ ಇರೋ ಒಳ್ಳೆತನ ಇದ್ರೆ ಎಷ್ಟು, ಬಿಟ್ರೆ ಎಷ್ಟು. ಯಾವ್ದೇ ವ್ಯಕ್ತಿ ಆಗ್ಲಿ ಮಾತಾಡೋ ಟೈಮಲ್ಲಿ ಮಾತಾಡದೆ ಹೋದ್ರೆ ಅದ್ರಿಂದ ಆಗೋ ಅನಾಹುತ ದೊಡ್ಡದಾಗೆ ಇರುತ್ತೆ ತಾತ. ನೀನು ಈ ವಿಷಯ ನನ್ನಿಂದ ಯಾಕೆ ಮುಚ್ಚಿಟ್ಟೆ ಹೇಳು. ಪರಿಸ್ಥಿತಿ ಹೀಗಾಗಿದೆ, ನನ್ನ ಕೈ ಮೀರಿ ಹೋಗ್ತಾ ಇದೆ ಅಂತ ಒಂದು ಮಾತು ನನ್ಗೆ ಹೇಳಿದ್ರೆ ನಾನು ಏನಾದ್ರೂ ಮಾಡ್ತಾ ಇದ್ನಲ್ಲ. ನನಗೆ ನಿಮ್ ಸಂತೋಷ ಮುಖ್ಯ ತಾತ. ಅದೇನೇ ಆದ್ರೂ ನಿಮ್ ಮನ್ಸಿಗೆ ನೋವು ಕೊಡೋದಕ್ಕೆ ನನ್ ಮನ್ಸು ಒಪ್ಲಿಲ್ಲ. ಅಲ್ಲಮ್ಮ, ಹಾಗನ್ಬಿಟ್ಟು ನೀನು ಒಬ್ಳೆ ನೋವು ಅನುಭವಿಸೋದು ಸರಿನಾ? ನಾಳೆ ಸರಿ ಹೋಗುತ್ತೆ ಅನ್ನೋ ಭರವಸೆ ಇವತ್ತಿನ ಕಷ್ಟಕ್ಕೆ ಮೆಡಿಸನ್ ಅಲ್ವಾ ತಾತ? ಅದು ನೋವನ್ ಕಡಿಮೆ ಮಾಡುತ್ತೆ ಅನ್ನೋ ಭರವಸೆಲಿ ನಾನು ಬದುಕ್ತಿದ್ದೆ. ಆದ್ರಿಂದ ಯಾವ ಪ್ರಯೋಜನನೂ ಇಲ್ಲ ತಾತ. ನಾನು ಮನ್ಸ್ ಹೇಳ್ದಾಗೆ ಕೇಳು ಅಂತ ಹೇಳ್ದೆ, ಅವನು ಕೊಟ್ಟ ಮಾತೆ ಮುಖ್ಯ ಅಂದ. ನಾನು ನಮ್ ಪ್ರೀತಿ ಮುಖ್ಯ ಅಂತ ಹೇಳ್ದೆ, ಆದ್ರೆ ಅವನು ನನ್ ಕುಟುಂಬನೇ ಮುಖ್ಯ ಅಂತ ಹೇಳ್ದ. ನನ್ ಸಂತೋಷ ಅಂದ್ರೆ ಅವನು ಮಮತೆ ಅಂದ. ನನ್ 3 ಗಂಟು ಅಂದೆ, ಆದ್ರೆ ಮನೆಯವರು ಅದು 100 ಜನದ ಮಧ್ಯೆ ನಡೆದ ನಾಟಕ ಅಂದ್ರು. ಅಂತ ಸಂಬಂಧ ಉಳಿಸ್ಕೊಳ್ಳೋ ಅವಶ್ಯಕತೆ ಇದೆಯಾ ತಾತ? ಇದನ್ನೆಲ್ಲ ನೋಡ್ಕೊಂಡು ಬದುಕಿರೋದಕ್ಕಿಂತ ಬೇಗ ನನ್ನ ಕರ್ಕೊಂಡ್ಬಿಡೋ ಭಗವಂತ. ಬಾವಾ, ನೀವ್ ಕುತ್ಕೊಳ್ಳಿ, ಸ್ವಲ್ಪ ದಿನ ಆದ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿನೇ ಅವಳ ಪರವಾಗಿ ಮಾಡ್ಕೊಂಡು ನಮ್ ವಿರುದ್ಧ ಮಾತಾಡೋಕ್ ಮಾಡಿ ಹೋದ್ಲಲ್ಲ, ಎಷ್ಟು ಡೇಂಜರ್ ಇರ್ಬೇಕು ದೊಡ್ಡಪ್ಪ. ಅದಕ್ಕೆ ತಾನೇ ಅವಳು ಎಲಿಮಿನೇಷನ್ ಆಗಿದ್ದು. ಅಂತೂ ಇಂತೂ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಬೆನ್ನೇರಿದ ಬೇತಾಳ ಬಿಟ್ಟು ಹೋಯ್ತಲ್ಲ ಅಂತ ಸಂತೋಷವಾಗಿ ಸೆಲೆಬ್ರೇಷನ್ ಮಾಡೋದು ಬಿಟ್ಟು ಅವಳ ವಿಚಾರ ಇವಾಗ ಯಾಕೆ? ಆದ್ರೂ ಜಾನ್ಸಿ ಅಷ್ಟೊಂದು ಮಾತಾಡ್ತಾಳೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನಮ್ಗೆ ಸಂಸ್ಕಾರದ ಬಗ್ಗೆ ಹೇಳ್ಕೊಂಡು ಬೈಕೊಂಡು ಹೋದ್ಲು. ಹೌದೌದು, ಗುಡುಗು ಮಿಂಚು ಸಮೇತ ಜೋರಾಗಿ ಮಳೆ ಬಂದು ನಿಂತು ಹೋದಾಗ ಆಯ್ತು. ಬಾವಾ, ಏನಾದ್ರೂ ಆಗ್ಲಿ, ಒಟ್ನಲ್ಲಿ ನನ್ ಮಗನ್ ಜೀವನದಿಂದ ದೂರ ಆಗೋದಕ್ಕೆ ಒಪ್ಕೊಂಡ್ಲು ತಾನೆ? ನನಗ ಅಷ್ಟು ಸಾಕು. ಇವಾಗ ಅವಳ ವಿಷಯ ಬಿಡಿ, ಮುಂದೇನ್ ಮಾಡೋಣ ಅದನ್ನ ಹೇಳಿ. ಮೊದ್ಲು ಖುಷಿನ ಹಂಚ್ಕೊಳ್ಳೋಣ, ಎಂಜಾಯ್ ಮಾಡೋಣ. ಇವಳೊಬ್ಳು ಕಮ್ಮಿ ಇದ್ಲು, ತನ್ನ ಕಾಲಿನ ಮೇಲೆ ನಿಲ್ಲೋ ಹಾಗೆ ಮಾಡಿದಕ್ಕೆ ಮಾತಿನ ಮೇಲೆ ನಿಲ್ಲೋದನ್ನೇ ಮಾಡ್ತಿದ್ದಾಳೆ. ಏನು ಎಲ್ರು ಒಂಥರ ನಿರಾಳವಾಗಿ ನೆಮ್ಮದಿಯಾಗಿರಂಗಿದೆ? ಇಷ್ಟು ದಿನ ನಮ್ಮನ್ನೆಲ್ಲ ಕಾಡ್ತಿದ್ ಗ್ರಾಚಾರ ಮನೆ ಬಿಟ್ಟು ಹೋದ್ಮೇಲೆ ಹಾಗೆ ಇರ್ಬೇಕಲ್ವಾ ಅನಿತಾ? you're ಕರೆಕ್ಟ್ ಪಲ್ಲವಿ. ನಾವ್ ಅನ್ಕೊಂಡಿದ್ದಾಗುತ್ತೆ ಅಂದ್ರೆ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ ಅಲ್ವಾ? ಸರಿ ಅಮ್ಮ, ಹಾಗಿದ್ಮೇಲೆ ನಿನ್ ಮುಂದಿನ ಜೀವನ ಬ್ಯಾಕ್ ಟು ಸೇಮ್ ಸ್ಟೇಜ್ ತಾತ. ನನಗೆ ನಿನ್ ಮೊಮ್ಮಗಳು ಅಂತ ಹೇಳ್ಕೊಳ್ಳೋದ್ರಲ್ಲಿ ಹೆಮ್ಮೆ ಇದೆ. ಆ ಜೀವನದಲ್ಲಿ ಖುಷಿ ಇತ್ತು, ನೆಮ್ಮದಿ ಇತ್ತು,
ಎಲ್ಲ ಬಿಟ್ಟು ಇಲ್ಲಿಗ್ ಬಂದು ಸಾಧಿಸಿದ್ ಏನೂ ಇಲ್ಲ ತಾತ, ಎಲ್ಲ ಕಳ್ಕೊಂಡಿದ್ದೆ. ಕಲ್ಪನೆಯ ಬದುಕು ದೂರದ ಬೆಟ್ಟ ಇದ್ದಾಗೆ. ಅದನ್ನ ನೋಡೋದಕ್ ಮಾತ್ರ ಚಂದ, ಆದ್ರೆ ಹತ್ರ ಹೋದಾಗ್ಲೆ ಅದು ಅನುಭವಕ್ ಬರೋದು ಅನ್ನೋ ಮಾತು ಸತ್ಯ ತಾತ. ಆದ್ರೆ ಅಂತ ಹೋಗಿರೋದ್ರ ಬಗ್ಗೆ ಚಿಂತೆ ಮಾಡ್ಬೇಡ ತಾತ. ಕಳ್ಸಿರೋದು ಸಂಬಂಧ ಮಾತ್ರ. ನಿಮ್ ಮೊಮ್ಮಗಳು ನಿಮ್ ಕಣ್ಮುಂದೆನೆ ಇದ್ದಾಳೆ ಅಲ್ವಾ? ನಿಂಗ್ ದುಃಖ ಆಗ್ತಾ ಇಲ್ವಾ ಮೊಮ್ಮಗಳೇ? ತಾತ, ನನಗೂ ಮನ್ಸಿದೆ, ಭಾವನೆಗಳಿದಾವೆ. ಅಂದ್ಮೇಲೆ ದುಃಖ ಆಗೋದ್ ಸಹಜ ಅಲ್ವಾ ತಾತ? ಹಾಗಂತ ಕಣ್ಣೀರಾಗ್ತಾ ಕೂತ್ರೆ ಮುರ್ದೋಗಿರೋ ಸಂಬಂಧನ ಸೇರ್ಸೋದಕ್ಕಾಗತ್ತಾ? ಇಲ್ಲ ತಾನೆ. ಅದು ಹಾಗಲ್ಲ ಮೊಮ್ಮಗಳೇ. ಮನಸ್ಸು ಬಿಸಿಲಿದ್ದಾಗ ಆಡೋ ಮಾತುಗಳು ತಂಪಾಗಿರ್ಬೇಕು. ಆಗ್ಲೇ ಮುಂದಿನ ದಾರಿನ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗೋದು. ಇನ್ನು ನಿರ್ಧಾರ ಬದ್ಲಾಗಲ್ಲ ತಾತ. ಅವ್ರ ಮನ್ಸನ್ನ ಬದಲಾಯಿಸೋ ಅಷ್ಟ್ರಲ್ಲಿ ನಾನೇ ಬದ್ಲಾದೆ. ಅವ್ರು ಹಾಗೆ ಇದ್ದಾರೆ, ಮುಂದೆ ಕೂಡ ಹಾಗೆ ಇರ್ತಾರೆ. ಅವ್ರು ನನ್ ಬದಲಾವಣೆಗೆ ಬೆಲೆ ಕೊಡ್ಲಿಲ್ಲ ಅಂದ್ಮೇಲೆ ನನ್ ನೆಲೆ ಇರೋದಕ್ಕೆ ಅವಕಾಶ ಕೊಡ್ತಾರ ತಾತ. ಆದ್ರೆ ಒಂದೇ ಒಂದ್ ಸಂತೋಷ ಮತ್ತೆ ಸಮಾಧಾನ ಏನ್ ಗೊತ್ತಾ ತಾತ? ನೀನ್ ಯಾವಾಗ್ಲೂ ನನ್ ಮೊಮ್ಮಗಳ ಮದ್ವೆನ ಕಣ್ಣಾರೆ ನೋಡ್ಬೇಕು ಅಂತ ಆಸೆ ಪಡ್ತಿದ್ದೆ. ಆ ಒಂದ್ ಆಸೆ ಈಡೇರ್ತು ಅಲ್ವಾ? ಈ ಜೀವನಕ್ಕೆ ಅಷ್ಟು ಸಾಕು ತಾತ, ಅಷ್ಟು ಸಾಕು. ರಾಘವೇಂದ್ರ ಅವ್ರೆ, ಯಾಕೆ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತಿದ್ದೀರಾ? ಅದೇನು ಅಂದ್ರೆ, ಈ ಪ್ರವಾಹ ಬಂದು ಹೋದ್ಮೇಲೆ ಅದ್ರ ಎಫೆಕ್ಟ್ ಹಾಗೇ ಇರುತ್ತೆ ಅಂತ ಹೇಳ್ತಾರಲ್ವಾ, ಇದು ಹಾಗೇನೆ. ನಂಗ ಅರ್ಥ ಆಗ್ಲಿಲ್ಲ ಮಾವ. ಏನಿಲ್ಲ ಅನಿತಾ, ಆ ಝಾನ್ಸಿ ಮನೆಗ್ ಬಂದು ಬಾಯಿಗೆ ಬಂದಾಗ ಬೈದ್ ಹೋದ್ಲು, ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ರಾಘವೇಂದ್ರ ಅವ್ರೆ? ಅವಳು ಬೇಜಾರಾಗೋ ತರ ಮಾತಾಡಿ ಹೋಗಿದ್ದಾಳಮ್ಮ. ಮಾತಾಡ್ಲಿ ಬಿಡಿ, ಇವಾಗ ಅವಳು ಫ್ರಸ್ಟ್ರೇಷನ್ ಅಲ್ಲಿ ಇರ್ತಾಳೆ. ಆ ಫ್ರಸ್ಟ್ರೇಷನ್ ಇಂದ ಈ ತರ ಎಲ್ಲ ಮಾತಾಡಂಗ್ ಆಗಿರುತ್ತೆ. ಅದಕ್ ನಾವ್ ತಲೆ ಕೆಡ್ಸ್ಕೋಬಾರ್ದು. ಇವಾಗ ನಮಗ್ ಬೇಕಾಗಿರೋದ್ ಸಿಕ್ಕಿದೆ ತಾನೆ, ಅದಕ್ ಖುಷಿ ಪಡ್ಬೇಕು. ನೀನ್ ಬರೋಕ್ ಮುಂಚೆ ನಾವ್ ಇದೇ ವಿಷಯ ಮಾತಾಡ್ತಾ ಇದ್ವಿ ಕಣಮ್ಮ. ಇವಾಗ ನಮ್ ದಾರಿ ಕ್ಲಿಯರ್ ಆಗ್ತಿದೆ ತಾನೆ, ಅದಕ್ಕೆ ಸಂತೋಷ ಪಡೋಣ ಬಿಡಿ. ಸೊ ನಾವಿಬ್ರು ಜೊತೆ ಆಗಿ ಈ ಸಂಭ್ರಮನ ಶೇರ್ ಮಾಡ್ಕೋಬೇಕು. ಅದಕ್ಕೆ ನಾವಿಬ್ರು ಹೊರಗಡೆ ಹೋಗಿ ಬರೋಣ ರಾಘವೇಂದ್ರ ಅವ್ರೆ. ಸಾರಿ, ಇವಾಗ ನನ್ಗೆ ಯಾಕೋ ಮನ್ಸು ಸರಿಗಿಲ್ಲ. ಮನ್ಸ್ ಸರಿ ಇಲ್ಲ ಅಂದ್ರೆ ಹೇಗ್ ರಾಘವೇಂದ್ರ ಅವ್ರೆ? ಇಂಥ ಟೈಮಲ್ಲಿ ನೀವ್ ಇಷ್ಟಪಟ್ಟವ್ರ ಜೊತೆ ಸುತ್ತಾಡ್ಬೇಕು. ಆಗ್ಲೇ ಮನ್ಸ್ ಸರಿ ಹೋಗೋದು, ಕಹಿ ಘಟನೆಗಳೆಲ್ಲ ಮರ್ತೋಗೋದು. ಅದು ಯಾಕಣ್ಣ ಯೋಚನೆ ಮಾಡ್ತಿದ್ಯಾ? ಕರಿತಿರೋದ್ ನಿನ್ ಬಾವಿ ಹೆಂಡ್ತಿ ಅಂತದ್ರಲ್ಲಿ ಯೋಚನೆ ಮಾಡ್ಕೊಂಡ್ ಕೂತಿದ್ಯಲ್ಲ, ಹೋಗು. ಇವಾಗ ಬೇಡ ಪಲ್ಲವಿ, ಇನ್ನೊಂದ್ಸತಿ ಯಾವಾಗ್ಲಾದ್ರೂ ಹೋಗ್ತೀನಿ. ಅಲ್ವೋ ರಾಘು, ಪಾಪ ಅನಿತಾ ಅಷ್ಟೊಂದು ಆಸೆ ಪಟ್ಟು ಕರಿತಿದ್ದಾಳೆ, ಹೋಗೋ. ಏನೇ ಯೋಚನೆ ಮಾಡ್ತಾ ಇದೀಯಾ? ಹೆಂಡತಿ ಆದವಳು ಕರಿಬೇಕಾದ್ರೆ ಇಲ್ಲ ಅಂದೆ ಹೋಗ್ತಾ ಇರ್ಬೇಕು, ಅದೇ ಧರ್ಮ. ಸರಿ ಆಯ್ತು, ನಡೀರಿ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಅವರೇ, ಕೊನೆಗೂ ಒಪ್ಕೊಬಿಟ್ರಲ್ಲ. ಬನ್ನಿ ಹೋಗೋಣ. ಸಾಪ್ 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 ಸಾಪ್. ವರುಣ್, ಕ್ಯಾ ಹುವಾ? ನೀನು ಹೋಗಿದ್ ಕೆಲಸ ಏನಾಯ್ತು? ಆ ಹರಾಜಿನಲ್ಲಿ ನಮ್ಗಿಂತ ಜಾಸ್ತಿ ಬಿಡ್ ಮಾಡಿ ಆ ಪ್ರಾಪರ್ಟಿ ಕೊಂಡ್ಕೊಂಡವನು ಆದ್ಮಿ ಕೋನೆ ಅಂತ ಗೊತ್ತಾಯ್ತಾ? ಅವ್ನ್ ಯಾರು ಅಂತ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಸಾಬ್. ಮತ್ ನೀನೇನಿಲ್ಲಿ ಕಿಸಕ್ ಬಂದಿದ್ಯಾ? ಅದನ್ನೆಲ್ಲ ಸೀಕ್ರೆಟ್ ಆಗಿ ಮಾಡಿದ್ದಾರೆ ಸಾಬ್, ಅದಕ್ಕೆ ಅವ್ರ ಹೆಸರನ್ನೆಲ್ಲ ಹೈಡ್ ಮಾಡಿದ್ದಾರೆ ಸಾಬ್. ಅದನ್ನೆಲ್ಲ ತಿಳ್ಕೊಳ್ಳೋದ್ ಬಿಟ್ಟು ನೀನೇನ್ ಮಣ್ತಿನಾಗ ಹೋಗಿದ್ಯಾ? ಅಲ್ಲಿ ಹೋಗಿದ್ದಕ್ಕೆ ಅಲ್ಲಿ ತಿಳಿದಿದ್ ವಿಷಯ ಇಷ್ಟೇ. ಏನದು? ಹರಾಜಿಗೆ ಬಂದವನ ಹೆಸರು ಗೋವಿಂದ ಅಂತ. ಅದು ಆಲ್ರೆಡಿ ಗೊತ್ತಿದೆಯಲ್ಲ ವರುಣ್. ಅದೇ ಸಾಬ್, ಅವನ ಹೆಸರು ಗೋವಿಂದ ಅಂತ. ಆದ್ರೆ ಏನು? ಅವನ ಹಿಂದೆ ನಿಂತ್ಕೊಂಡು ಅವನ ಮುಂದೆ ಬಿಟ್ಟಿರೋ ಹೆಸರು ಸಂಪತ್ ಕುಮಾರ್ ಅಂತ ಸಾಬ್.
ಯಾ ಸಂಪತ್ ಕುಮಾರ್? ಅದೇ ಸಾಬ್, ಸಾಫ್ಟ್ವೇರ್ ಕಂಪನಿ ಓನರ್, ಝೆನ್ ಇಂಟರ್ನ್ಯಾಷನಲ್ ಕಂಪನಿ. ಹಾಗೆ ಗಾರ್ಮೆಂಟ್ಸ್ ಎಲ್ಲ ಇಟ್ಟಿರೋರು, ದೇಶದ 100 ಶ್ರೀಮಂತರಲ್ಲಿ ಅವರು ಒಬ್ರು ಸಾಬ್. ಓ, ಆ ಸಂಪತ್ ಕುಮಾರ, ಅಲ್ಫಾಟೆಕ್ ಚೇರ್ಮನ್. ಆದ್ರೆ ಓ ಇತ್ನಾ ಬಡ ಆದ್ಮಿ ಹೈ, ಈ छोटे मोटे ಪ್ರಾಪರ್ಟಿಗೆ ಓ ಕ್ಯೂ ಹಾತ್ ಡಾಲೆ? ಅದೆಲ್ಲ ನನಗೆ ಗೊತ್ತಿಲ್ಲ ಸಾಬ್. ಅವ್ರ ಅಕೌಂಟ್ ಇಂದಾನೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ, ಇದಂತೂ ಕನ್ಫರ್ಮ್. ಇಸ್ ಇಟ್? ಆರ್ ಯು ಶೋರ್? ಎಸ್ ಸಾಬ್, 100% ಶೋರ್. ಅದರಿಂದ ಯಾರಿದ್ದಾರೆ, ಇದಕ್ಕೆ ಯಾಕೆ ಕೈ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸಾಬ್. ಅದನ್ನ ಹೇಗಾದ್ರೂ ಮಾಡಿ ತಿಳ್ಕೊಬೇಕು ಸಾಬ್. ಹುಡ್ಕುದ್ರೆ ಸಿಕ್ಕೇ ಸಿಗುತ್ತೆ ಸಾಬ್. ರಾಘವರ ಬ್ರಹ್ಮಚಾರಿ ಬ್ರಹ್ಮಚಾರಿ ಬ್ರಹ್ಮಚಾರಿ, ಯಾಕೋ ಒಂದೇ ಸಮನೆ ಕಿರ್ಚ್ಕೊಂಡ್ ಬರ್ತಾ ಇದೆಯಲ್ಲ, ಏನಾಯ್ತು? ಗುಡ್ ನ್ಯೂಸ್ ಬ್ರಹ್ಮಚಾರಿ, ರಾಘವೇಂದ್ರ ಅವ್ರು ಬಂದಿದ್ದಾರೆ. ಹೌದಾ? ಯಾರೋ ಒಬ್ರೇ ಬಂದರ? ಇಲ್ಲ, ಯಾರೋ ಹಿಂಗ್ಸಿದ್ದಂಗಿತ್ತು. ಮೋಸ್ಟ್ಲಿ ಝಾನ್ಸಿ ಅವರೇ ರಾಘವೇಂದ್ರ ಅವ್ರನ್ನ ಕರ್ಕೊಂಡ್ ಬಂದಿರ್ಬೇಕು. ನೋಡಿ ಮೇಡಮ್, ಹಿರಿಯರ ಮಾತು ಅಸಮಾಧಾನಕ್ಕೆ ಉತ್ತರ ಅಂತ ಇದಕ್ಕೆ ಅಲ್ವಾ ಹೇಳೋದು. ಈಗ ಜವಾಬ್ದಾರಿನ ಝಾನ್ಸಿ ಅವ್ರ ತಾತ ತಗೊಂಡಿರೋದಕ್ಕೆ ಬೆಟ್ಟದಂತ ಸಮಸ್ಯೆ ಮಂಜುಗಡ್ಡೆ ತರ ಕರಗೋಗಿ ಇಬ್ರು ಒಟ್ಟಿಗೆ ಬಂದಿದ್ದಾರೆ ನೋಡಿ. ಝಾನ್ಸಿ ಅಲ್ಲಿಗೆ ಹೋಗಿದ್ದಕ್ಕೆ ಒಳ್ಳೇದೇ ಆಯ್ತು ನೋಡು. ಏನೋ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗಿ ರಾಘವ್ರನ್ನ ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಎಸ್ ನೋಡಿ ಮೇಡಮ್, ಗಂಡ ಹೆಂಡತಿ ಇಬ್ರು ಜೊತೆಗೆ ಫಸ್ಟ್ ಟೈಮ್ ನಮ್ಮ ಮನೆ ಕಾಲಿಡ್ತಾ ಇದ್ದಾರೆ. ನಾವು ಆರತಿ ಎತ್ತಿ ಒಳ್ಳೆ ವೆಲ್ಕಮ್ ಕೊಡೋಣ ಅವ್ರಿಗೆ. ಹೌದು, ಆತಂಕದ ಮಳೆ ಬಿದ್ರು ಅವ್ರ ಜೀವನದಲ್ಲಿ ಆ ದೇವ್ರು ಎಲ್ಲಾನು ಒಳ್ಳೇದೇ ಮಾಡಿದ್ದಾನೆ. ಇನ್ನೇನು ಎಲ್ಲ ಸುಖಾಂತಿ ಆಯ್ತಲ್ಲ. ಆರತಿ ಮಾಡಿ ಆರತಿಗೊಂದು ಕೀರ್ತಿಗೊಂದು ಮಕ್ಕಳನ್ನ ಕೊಡಿ ಅಂತ ವೆಲ್ಕಮ್ ಮಾಡೋಣ. ಸರಿ, 1 ನಿಮಿಷ ಇರಿ, ನಾನು ಹೋಗಿ ಆರತಿ ತಗೊಂಡ್ ಬಂದ್ಬಿಡ್ತೇನೆ. ಹೌದು. ನಿಜವಾಗ್ಲೂ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ವಾಟ್ ಅ ವೆಲ್ಕಮ್. ಅಪ್ಪ, ಏನಾಯ್ತಮ್ಮ ಝಾನ್ಸಿ? ಆ ಡಿವೋರ್ಸ್ ನೋಟಿಸ್ ಬಂದಿದ್ದು ನಿಜನಾ ಅಥವಾ ಸುಳ್ಳ? ಏನ್ ನಡೆದಿತ್ತಮ್ಮ ಅಲ್ಲಿ? ಅಪ್ಪ, ಏನಾಯ್ತು? ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಝಾನ್ಸಿ, ಇದೆಲ್ಲ ಸುಳ್ಳು ಅಂತ ನೀನ್ ಹೇಳು, ನಾನ್ ನಂಬ್ತೀನಿ. ಇದೆಲ್ಲ ತಮಾಷೆಗೆ ತಾನೇ ಮಾಡ್ತಿರೋದು. ಹೇಳಮ್ಮ ಝಾನ್ಸಿ. ಯಾಕಿಬ್ರು ಮೌನವಾಗಿದ್ದೀರಾ? ಏನಾದ್ರೂ ಮಾತಾಡಿ ಝಾನ್ಸಿ, ಮಾತಾಡು. ಅಪ್ಪ, ನೀವಾದ್ರೂ ಏನಾದ್ರೂ ಹೇಳಿ. ನಾನ್ ನಿಮ್ ಗಂಡದ ಮನೆಗೆ ಹೋಗಿ ಬರ್ಲಾ? ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಇದ್ರೆ ನಾನು ಅದನ್ನ ಸರಿ ಮಾಡ್ಲಾ? ಬೇಡಮ್ಮ, ಯಾಕಪ್ಪ? ಅದರ ಅವಶ್ಯಕತೆ ಇಲ್ಲ. ಅದೇ ಯಾಕೆ? ಮಾತುಕತೆ ಎಲ್ಲ ಮುಗಿದು ಹೋಗಿದೆ, ಸಂಬಂಧ ಮುರಿದು ಹೋಗಿದೆ. ಅಪ್ಪ, ಮುರಿಯೋದಿಕ್ಕದು
ವ್ಯಾವಹಾರಿಕ ಸಂಬಂಧ ಅಲ್ಲ, ತಾಳಿ ಅನ್ನೋ ಗಂಟಿನ ಸಂಬಂಧ, ಗಂಡ ಹೆಂಡತಿ ಅನ್ನೋ ನಂಟಿನ ಸಂಬಂಧ. ಪವಿತ್ರವಾದ ಗಂಟಿಗೆ ಬೆಲೆ ಕೊಟ್ಟಿಲ್ಲ, ಸಂಬಂಧದ ನೆಂಟಿಗೆ ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಬಿಟ್ಟು ಬರೋದ್ ಬಿಟ್ಟು ಬೇರೇನು ಉಳಿದಿಲ್ಲಮ್ಮ. ಅಯ್ಯೋ, ಏನಪ್ಪ? ಸಂಬಂಧ ಕಳ್ಕೊಂಡು ಬಂದಾಗಿದೆ. ಚಾನ್ಸಿ ಇನ್ಮೇಲೆ ಮನೇಲೇ ಇರ್ತಾಳೆ. ಈ ವಿಚಾರವಾಗಿ ಯಾರು ಮಾತಾಡೋದು ಬೇಡ. ಬಿಟ್ಟೆ ಹೋಗಮ್ಮ, ರೂಮ್ ನಿಂದ ಎಷ್ಟು ತಗೋ. ಯಾಕೆ ಹಾಗೆ ನಿಂತಿದ್ದೀರಾ? ಕಮಾನ್, ಆರತಿ ಮಾಡಿ. ಹೋ, ನೀವ್ ಮಾಡಲ್ಲ ಅನ್ಸುತ್ತೆ. ಯಾಕೆಂದ್ರೆ ನೀವ್ ಮಾಡೋದು ಬರೀ ನಿಮ್ಗೆ ಸಪೋರ್ಟ್ ಮಾಡೋರಿಗೆ ಮಾತ್ರ ಅಲ್ವಾ? ಪರವಾಗಿಲ್ಲ, ನನಗೇನ್ ಬೇಜಾರಿಲ್ಲ. ನೀವ್ ಮಾಡ್ಲಿಲ್ಲ ಅಂದ್ರೆ ನೀವ್ ತಗೊಂಡ್ ಬಂದಿರೋ ಆರತಿ ವೇಸ್ಟ್ ಆಗ್ಬಾರ್ದಲ್ವಾ? ಅದಕ್ಕೆ ನಮ್ಮಿಬ್ರಿಗೆ ನಾವ್ ಆರತಿ ಮಾಡ್ಕೋತೀವಿ. ಯಾಕ್ ರಾಘವೇಂದ್ರ ಅವ್ರೆ, ನೀವು ಬನ್ನಿ. ಓ, ಇನ್ನು ಮದ್ವೆ ಆಗಿಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನು ಒಬ್ಳೇ ಮಾಡ್ಕೋತೀನಿ. ಓ, ನೀವ್ ತಿಲಕ ಎಲ್ಲ ಇಡಲ್ಲ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನೇ ಇಟ್ಕೋತೀನಿ. ಇದನ್ನ ತಗೊಳ್ಳಿ, ಹೊರಗಡೆ ಚಲ್ಬಿಡಿ. ಯಾಕೆ ಹಂಗೆ ಮುಖ ನೋಡ್ತಿದ್ದೀರಾ? ಇಲ್ಲಿ ಯಾರು ಏನು ಅನ್ಕೊಳಲ್ಲ, ತಗೊಳ್ಳಿ. ನೋಡಿದ್ರ, ಯಾವ್ದು ಯಾರಿಗ್ ಸಲ್ಬೇಕೋ ಅವ್ರಿಗೆ ಸಲ್ಲೋದು. ನೀವ್ ಸೋಲಿನ ದಾರಿಲಿರೋಳ್ಗೆ ವಿಶ್ ಮಾಡಿ ಆರತಿ ಮಾಡ್ಬೇಕು ಅನ್ಕೊಂಡ್ರಿ, ಆದ್ರೆ ಗೆಲುವಿನ ದಾರಿಲಿರೋಳ್ ನನಗೆ ಅದು ದಕ್ತು. ನಿಮ್ಮಿಬ್ರು ನೋಡ್ತಾ ಇದ್ರೆ ನಂಗೆ ಅಯ್ಯೋ ಪಾಪ ಅನ್ಸ್ತಾ. ಆ ಜಾನ್ಸಿನ ಗೆಲ್ಸ್ಬೇಕು ಅಂತ ಕಮಲಮ್ಮನ್ ಮೊಮ್ಮಗ ಅಂತ ಸುಳ್ಳು ಹೇಳ್ಕೊಂಡು ಮನೆಗ್ ಬಂದಿದ್ದೇನು, ಎಲ್ರೂ ಮ್ಯಾನಿಪ್ಯುಲೇಟ್ ಮಾಡಿದ್ದೇನು. ವಾ 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 ವಾವ್, ಎಂತ ಸ್ಟೋರಿ! ನೀವಿಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ. ಆದ್ರೆ ಏನ್ ಮಾಡೋದು, ಪ್ರಯತ್ನ ಏನೋ ಇತ್ತು, ಆದ್ರೆ ರಿಸಲ್ಟ್ ಬಿಗ್ 0. ಈ ಅನಿತಾನ ಯಾಮಾರಿಸಿ ಕಣ್ಣ ಮುಚ್ಚಾಲೆ ಆಟ ಆಡಿ ತಂತ್ರಗಳನ್ನ ಮಾಡಿ ಆ ಜಾನ್ಸಿನ ಗೆಲ್ಸೋಕ್ ನೋಡಿದ್ರಿ ಅಲ್ವಾ? ಆದ್ರೆ ಏನಾಯ್ತು, ನಿಮ್ ಪ್ರಯತ್ನಗಳೆಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಆಯ್ತು. ಒಟ್ನಲ್ಲಿ ನೀವ್ ಯೋಚನೆ ಮಾಡಿದ ರೀತಿ ಏನೂ ಆಗ್ಲಿಲ್ಲ, ಬಟ್ ಎಲ್ಲ ಯೋಗ್ಯವಾಗೇ ಆಯ್ತು. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಈ ಅನಿತಾ ಯುದ್ಧಕ್ ನಿಂತ್ಮೇಲೆ ಗೆಲುವಿನ ನಿರ್ಧಾರ ಮಾಡೇ ಅಖಾಡಕ್ ಇಳಿಯೋದು. ಯಾರೇನೇ ಮಾಡಿದ್ರು ಆ ಗೆಲುವಿನ ಬಿಟ್ಕೊಡೋ ಮಾತೇ ಇಲ್ಲ. ನಿಜವಾದ ಜೋಡಿ ಅಂದ್ರೆ ನಾವಿಬ್ರು. ನಮ್ಮಿಬ್ರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ.